ನೂತನವಾಗಿ ಕೋಲಾರ ಜಿಲ್ಲೆಗೆ ಬಂದಿರತಕ್ಕಂಥ ನಮ್ಮ ಹೇಸಿ ಮೈತ್ರಿ ಮೇಡಮ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ನಮ್ಮ ತಾಲೂಕಿಂದ. ಹಾಗೂ ನೂತನವಾಗಿ ನಮ್ಮ ತಾಲೂಕು ಬಂದಿರತಕ್ಕಂಥ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ವೆಂಕಟಚಲಪತಿ ಅವರಿಗೆ ಸ್ವಾಗತವನ್ನು ನಾನು ಬಯಸ್ತಾ, ಹಾಗೂ ಕೋಚ್ಮೂಲ್ ನಿರ್ದೇಶಕರು, ಹಿತೈಷಿಗಳು ಹಾಗೂ ಜನತಾದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಸರ್ಗೆ ನಮಸ್ಕರಿಸುತ್ತಾ, ಹಾಗೂ ನಮ್ಮ ಶ್ರೀಧರ್ ಅವರಿಗೆ, ನಮ್ಮ ಅನುರಾಧ ಅವರಿಗೆ, ನಮ್ಮ ಶೋಭಾ ಅವರಿಗೆ, ಹಾಗೂ ನಮ್ಮ ಹೀರೋ ಸಾಬ್ರಾಗಿರ್ತಕ್ಕಂಥ ಸರ್ವೇಶ್ ಅವರಿಗೆ, ಗ್ರೇಟ್ ತಹಸೀಲ್ದಾರ್ ನಮ್ಮ ಬೇರಮ್ ಅವರಿಗೆ, ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಧಿಕಾರಿಗಳು ಹಾಗೂ ನನ್ನ ಪ್ರೀತಿಯ ಕುಟುಂಬದ ಅಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರು, ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತಮ್ಮ ನೋವುಗಳನ್ನು ಹೇಳ್ಕೊಳಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರತ್ಯಕ್ಷದರ್ಶಿಗಳಿಗೆ ಹೊಂದಿಸುತ್ತಾ, ಸೊ ನಾನೊಂದು ಕಳೆದ ಮೀಟಿಂಗಲ್ಲಿ ಒಂದು ಮಾತು ಹೇಳಿದೆ, ಈ ಒಂದು ಸುದಿನ ಅಂತ ಹೇಳಿದೆ. ಸುದಿನ ಅಂತಂದು ಅರ್ಥ ಏನಂತಂದ್ರೆ ಈ ದಿನಕ್ಕೋಸ್ಕರ ವೇಟ್ ಮಾಡ್ತಿದ್ದೆ ಅಂತ ಅರ್ಥ. ಈ ಒಂದು ದಿನಕ್ಕೋಸ್ಕರ ವೇಟ್ ಮಾಡ್ತಿದ್ದೆ. ಕೆಲವರು ಗೊತ್ತಾಗದ್ರೆ ಕೇಳಿದ್ದಾರೆ ಸುದಿನ ಅಂದ್ರೆ ಏನು ಅಂತ. ಅದೇನಂದ್ರೆ ಈ ಒಂದು ದಿನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೆ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಈ ದಿನ ಒಂದು ಕಾಯ್ತಾ ಇದ್ದೆ. ವರ್ಷ ಆಗಿ MLA ಕೂಡ ನಾನು ಜನ ಮೀಟ್ ಮಾಡೋಕ್ಕಾಗಿಲ್ಲ, ಒಂದು ದಿನವನ್ನ ಕಾಯ್ತಾ ಇದ್ದೆ ಒಂದು ಅರ್ಥ. ಇವತ್ತು ದಯವಿಟ್ಟು ಎಲ್ಲ ಅಧಿಕಾರಿಗಳ ಜೊತೆ ನಮ್ಮ ಸರ್ಕಾರದ ಆದೇಶದ ಮೇರೆಗೆ ಶಾಸಕರ ಅಧ್ಯಕ್ಷ ಸ್ಥಾನದಲ್ಲಿ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಮುಂಬರುವ 15ನೇ ತಾರೀಕು ಏನು ಸೆಷನ್ ಇದೆ, ತಮಗೆ ಇಲ್ಲಿ ನ್ಯಾಯ ಸಿಗದೇ ಇದ್ರೆ ಸರ್ಕಾರ ಮಟ್ಟಕ್ಕೆ ಏನಾದರೂ ಹೋಗುವಂತ ಪ್ರಶ್ನೆ ಇದ್ರೆ ನಿಮ್ದು ಖಂಡಿತವಾಗ್ಲೂ ಇವತ್ತೇ ಸಾಯಂಕಾಲಕ್ಕೆ ಆ ಪ್ರಶ್ನೆನ ನಾವು ಇದು ಮಾಡಿ ನಾನು ಸರ್ಕಾರಕ್ಕೆ ಅಧಿವೇಶನ ಕಳಿಸ್ತಾ ಇದ್ದೀನಿ. ಒಂದು ವೇಳೆ ಇಲ್ಲೇನಾದ್ರೂ ನಿಮಗೆ ಪ್ರಾಬ್ಲಮ್ ಸಾಕಾಗಿಲ್ಲ, ದೊಡ್ಡ ಹಂತಕ್ಕೆ ಹೋಗ್ಬೇಕು, ಅದು ಅಲ್ಲೇ ಸಾಲ ಆಗಬೇಕು ಅಂತಂದ್ರೆ ಸೊ ಅದನ್ನ ಕಳಿಸ್ತಾ ಇದ್ದೀನಿ. ಈಗಾಗಲೇ ಒಂದು ಪ್ರಶ್ನೆ ಇವತ್ತು ಬೆಳಗ್ಗೆ 9 ಗಂಟೆಗೆ ಕಳಿಸಿದ್ವಿ. ಕಳೆದ ಬಾರಿ ಏನು ನಮ್ಮ ಬಗರುಕುಮ್ಮಲ್ಲಿ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಒಂದು ಲ್ಯಾಂಡ್ಗಳ ಆಕ್ರಮಣ ಮುಳಬಾಗಲ್ ತಾಲೂಕಲ್ಲಿ ಆಗಿರ್ತಕ್ಕಂಥ ಏನು ಕಳೆದ ತಹಸೀಲ್ದಾರ್ ಉದ್ದೇಶದಿಂದ ಹಂಚಿಕೆ ಮಾಡಿದಿರಿ, ಅದರ ಮಾನದಂಡ ಏನವನ್ನ ಈಗಾಗಲೇ 9 ಗಂಟೆಗೆ ಸ್ಪೀಕರ್ ಅವರು ಕಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ನನ್ನ ಜಿಲ್ಲಾಧಿಕಾರಿ ಕೂಡ ಕಳಿಸ್ಕೊಟ್ಟಿದ್ದೀನಿ. ಬಡವರಿಗೆ ಹೋಗಿರ್ತಕ್ಕಂಥ ಲ್ಯಾಂಡ್ ಅನ್ನ 4 ಎಕರೆ 30 ಗುಂಟೆಯನ್ನು ಮೀರಬಾರದು ಅಂತ ಇರ್ತಕ್ಕಂಥ ಸರ್ಕಾರದ ಆದೇಶವನ್ನ ಕೆಲವು ರಾಜಕಾರಣಿಗಳು ಸೇರ್ಕೊಂಡು, ಕೆಲವು ತಹಸೀಲ್ದಾರ್ ಸೇರ್ಕೊಂಡು, ಕೆಲವು ಅಧಿಕಾರಿಗಳು ಒಂದೊಂದು ಗ್ಯಾಂಗ್ ಕಟ್ಕೊಂಡು ಏನು ಇರ್ತಕ್ಕಂಥವ್ರಿಗೆ ಜಮೀನನ್ನ ಮಾರಾಟ 2300 ಎಕರೆ ಮಾರಾಟ ಮಾಡಿದ್ದಾರೆ. ಇದನ್ನ ಆದೇಶವನ್ನು ರದ್ದುಪಡಿಸಬೇಕು, ಇಲ್ಲ ಅಂತಂದ್ರೆ ಉಗ್ರ ಹೋರಾಟವನ್ನು ಕೈಗೊಳ್ಳಕ್ಕೆ ಸಿದ್ಧವಾಗಿದ್ದೀನಿ ಅಂತ ಈಗಾಗಲೇ 9 ಗಂಟೆಗೆ ಸರ್ಕಾರಕ್ಕೆ ನಾನು ಮನವಿಯನ್ನು ಕಳಿಸಿದ್ದೀನಿ. ಸೆಷನ್ ಅಲ್ಲಿ ಅದನ್ನ ರೈಸ್ ಮಾಡ್ತಾ ಇದ್ದೀನಿ ಪಾಯಿಂಟ್. ಈ ತರ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಮತ್ತೊಮ್ಮೆ DC ಅವರಿಗೆ ಒಂದು ಬೆಳಗ್ಗೆ ಆದೇಶವನ್ನು ಮತ್ತು ಇದು ತಹಸೀಲ್ದಾರ್ ಕಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ಮುಳಬಾಗಲ್ ಸುತ್ತಮುತ್ತ ಇರತಕ್ಕಂಥ ಸರ್ಕಾರಿ ಜಮೀನುಗಳನ್ನ ಯಾವ ಉದ್ದೇಶಕ್ಕಾಗಿ ತಾವು ಹಂಚಿದಿರಿ, ಯಾವ ಮಾನದಂಡ ಹಂಚಿದಿರಿ, ಯಾವ ಸರ್ವೆ ನಂಬರ್ ಎಲ್ಲೆಲ್ಲಾಗಿದೆ ಅಂತ 5 ವರ್ಷಗಳಿಂದ ಪ್ರಶ್ನೆ ಕೇಳಿದ್ದೀನಿ. 3 ದಿವಸ ಕಾಲ ಕೇಳಿದ್ರೆ ಅದನ್ನು ಕೂಡ ನಾನು ಸರ್ಕಾರದ ಆದೇಶದ ಮೇರೆಗೆ ನಾನು ಸೆಷನ್ ಕಳಿಸ್ತಾ ಇದ್ದೀನಿ. ಸೊ ಅದರಿಂದ ನಮ್ಮ ಭೂಮಿ ನಮ್ಮ ಹಕ್ಕು ನಾವು ಕಾಪಾಡ್ತಕ್ಕಂಥ ಇದು ಇದೆ. ಸಾಕಷ್ಟು ರೈತರಿಗೆ ಸಾಕಷ್ಟು ಅವಾರ್ಡ್ ಏನು ನಾನು ಕೊಟ್ಟಿದ್ದಾರೆ ಶಾಸಕರಿಗೆ ಅಂತಂದ್ರೆ, ಸ್ವಾಮಿ ನಮ್ಮ ಸರ್ವೆ ನಂಬರ್ ಅನ್ನ ಬೇರೆಯವ್ರು ಮಾಡ್ಬಿಟ್ಟಿದ್ದಾರೆ, ನಮ್ಮ ಸರ್ವೆ ನಂಬರ್ ಬೇರೆಯವ್ರಿಗೆ ಮಾಡ್ಕೊಟ್ಟಿದ್ದಾರೆ, ಬರೀ ಇದೆ ನನ್ನ ಸರ್ವೆ ನಂಬರು. ಇದೇನಾಗಿದೆ ಅಂತಂದ್ರೆ ನೋಡಿ 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 1 ವರ್ಷ ಸಾಕಾಗಿದೆ ಈ ಕಾರ್ಯಕ್ರಮಕ್ಕೆ. ಅದಕ್ಕೆ ಸರ್ಕಾರವನ್ನ ಒಂದು ಮನವಿ ಮಾಡಿದಿರಿ, ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡಿ, ಅಹವಾಲುಗಳನ್ನ ಸ್ವೀಕಾರಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದಕ್ಕೆ ಸರ್ಕಾರ ಆದೇಶ ಮಾಡಿಕೊಟ್ಟಿದ್ದಾರೆ. ಆದೇಶ ಮಾರಿಗೆ ಬೆಳಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಪ್ರಶ್ನೆ ಕೇಳಿದ್ದೀನಿ. 5 ವರ್ಷಗಳಿಂದ ಸರ್ಕಾರಿ ಜಮೀನವನ್ನ ಮುಳಬಾಗಲ್ ಸುತ್ತಮುತ್ತ ಇರತಕ್ಕಂಥ ಸರ್ಕಾರಿ ಜಮೀನವನ್ನ ಯಾರ್ಯಾರಿಗೆ ಹಂಚಿದಿರಿ, ಯಾವ ಉದ್ದೇಶಕ್ಕಾಗಿ ಹಂಚಿದಿರಿ, ಯಾವ ಯಾವ ಜಾತಿಗೆ ಹಂಚಿದಿರಿ, ನಂಗೆ ಲೀಸ್ಟ್ ಕೊಡಿ ಅಂತ ಕೇಳಿದ್ದೀನಿ. ಸೊ ಅದರಿಂದ ನನ್ನ ಹೋರಾಟವನ್ನ ಇವತ್ತಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭೂ ಕಬಳಿಕೆದ ನನ್ನ ಹೋರಾಟ, ಯಾರ್ಯಾರು ಸರ್ಕಾರಿ ಜಮೀನವನ್ನ ಬೇರೆಯವ್ರ ಹೆಸರು ಮಾಡಿ ಮಾರಾಟ ಮಾಡಿದರೋ ಪ್ರತಿ ಇಂಚಿಂಚು ಎತ್ತದ ನನ್ನ ಒಂದು ಮೇನ ಉದ್ದೇಶವಾಗಿದೆ. ಇವತ್ತು ಜನಕ್ಕೋಸ್ಕರ ಏನು ನೀವು ಯಾವ ನಂಬಿಕೆಯ ಮೇಲೆ ಓಟಿಟ್ಟು ನನ್ನನ್ನು ಗೆಲ್ಸಿದಿರಿ, ಯಾವ ಒಂದು ನಂಬಿಕೆನ ಇಟ್ಟು ನೀವು ಗೆಲ್ಸಿದ್ರಿ, ಆ ಖಂಡಿತವಾಗ್ಲೂ ಆ ನಂಬಿಕೆನ ಉಳಿಸ್ಕೊಳ್ಳಕ್ಕೆ ನಾನು ಶತ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ಇವತ್ತು ಒಬ್ಬೊಬ್ಬರಾಗಿ ತಾವುಗಳು ಬಂದು ಇವತ್ತು ನಾನು ಸಾಯಂಕಾಲ 5 ಗಂಟೆವರೆಗೂ ಇಲ್ಲೇ ಕೂರ್ತೀನಿ ಸರ್. ಒಬ್ಬೊಬ್ಬರಾಗಿ ಬಂದು ನಿಮ್ಮ ಏನೇನು ತಮ್ಮ ತಹಸೀಲ್ದಾರ್ ಆಫೀಸ್ ಇರ್ಬೋದು, EC ಆಫೀಸ್ ಇರ್ಬೋದು, ನಮ್ಮ EO ಆಫೀಸ್ ಇರ್ಬೋದು, ನಮ್ಮ AC ಆಫೀಸ್ ಇರ್ಬೋದು, ಎಲ್ಲಾ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂತಿದ್ವಿ ಸರ್. ದಯವಿಟ್ಟು ಬಂದು ಸಾಲಾಗಿ ಬಂದು ನಿಮ್ಮನ್ನ ಇರ್ತಕ್ಕಂಥ ಸಮಸ್ಯೆಯನ್ನ ನನಗೆ ಅರ್ಜಿ ಕೊಟ್ಟು, ಅರ್ಜಿಗೆ ಡೇಟ್ ಹಾಕೊಂಡು ಆ ಡೇಟ್ ಒಳಗಡೆ ನನ್ನ ಅಧಿಕಾರಿಗಳು ಕೂತಿದ್ದಾರೆ. ಇಲ್ಲಿ 4 ಜನ, ಅಲ್ಲಿ 4 ಜನ ಕೂರಿಸಿದ್ದೀನಿ. ದಯವಿಟ್ಟು ಪ್ರತಿ ಅರ್ಜಿಯನ್ನ ನೀವು ಫೈಂಡ್ ಔಟ್ ಮತ್ತು ರೈಟ್ ಡೌನ್ ಮಾಡ್ಕೊಳ್ಳಿ.
ಅದು ಕಾಲಾವಕಾಶ ಕೊಡಿ. ಆ ಮಿತಿಮೀರಿ ಕಾಲಾವಕಾಶದಲ್ಲಿ ಆ ಡಿಪಾರ್ಟ್ಮೆಂಟ್ ಆ ಒಂದು ಸಮಸ್ಯೆನ ಬಗೆಹರಿಬೇಕು. ಒಂದು ವೇಳೆ ಸಮಸ್ಯೆ ಬಗೆಹರಿದೆ ಮತ್ತೆ ಅವತ್ತು ನೆಕ್ಸ್ಟ್ ಮಂತ್ ಮೀಟಿಂಗ್ ನ ಹಾಕೊಂತೀವಿ. ಯಾಕೆ ಅದ್ ಮಾಡಿಲ್ಲ ಅಂತ ಅಧಿಕಾರಿಗಳನ್ನ ಪ್ರಶ್ನೆ ಕೇಳ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತಿಂದ ಹಮ್ಮಿಕೊಂಡಿದೀವಿ. ಇದಕ್ಕೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಸಹಕರಿಸಬೇಕಂತ ಕೇಳ್ಕೊಂತ, ಯಾವುದೇ ಗಲಾಟೆಗೆ ಅವಕಾಶ ಮಾಡಿಕೊಡದೆ, ಯಾರೊಬ್ಬರಿಗೆ ಮಾತಾಡದೆ, ದಯವಿಟ್ಟು ನಾನು ಇಲ್ಲಿ ಕೂತಿರ್ತೀನಿ, ತಹಸೀಲ್ದಾರ್ ಇದ್ದಾರೆ, ನಮ್ಮ AC ಅವರು ಇದ್ದಾರೆ, ನಮ್ಮ EO ಇದ್ದಾರೆ, ದಯವಿಟ್ಟು ನಿಮ್ಮ ಅಹವಾಲನ್ನ ಕೊಟ್ಟು ನಾನು ಡೇಟಾ ಕೊಡ್ತೀನಿ. ಅದರ ಒಳಗಡೆ ಸಾಲ ಆಗತಕ್ಕಂಥ ಕಾರ್ಯಕ್ರಮವನ್ನು ಕಡಿಯಿತು ನಾವು ಹಿಂದೆ ಬಿದ್ದು ಕೆಲಸ ಮಾಡಿಸ್ಕೊಳ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಎಲ್ಲರೂ ಸೇರಿ ಸಕ್ಸಸ್ ಮಾಡೋಣ ಅಂತ ಹೇಳ್ತಾ ಈ ಉದ್ಘಾಟನಾ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.